ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದೇಶದ ಪ್ರಮುಖ ಉಕ್ಕಿನ ಕಾರ್ಖಾನೆ ವಿಶಾಖಪಟ್ಟಣ ಸ್ಟೀಲ್ ಪ್ಲಾಂಟ್ ನಲ್ಲಿ ಭಾರಿ ಸ್ಫೋಟ ಆಗಿದೆ. ಸಾಕಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಇರಾನ್ ಇಸ್ರೇಲ್ ಮೇಲಿನ ದಾಳಿಗೆ ಸಂಬಂಧಪಟ್ಟಂತೆ ಹೊಸ ನಿರ್ಧಾರ ತಗೊಂಡಿದೆ. ಅಲ್ಲಿ ಬಂಗಾಳದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಛಿದ್ರ ಆಗಿದ್ದು INDI ಕೂಟ ಮಹತ್ವದ ಮೀಟಿಂಗ್ ಕೂಡ ನಡೆಸಿದೆ. ಎಲ್ಲಾ ಘಟನೆಗಳನ್ನ ಒನ್ ಬೈ ಒನ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲು ಆಂಧ್ರದಲ್ಲಿ ಆಗಿರೋ ದೊಡ್ಡ ದುರಂತದ ಬಗ್ಗೆ ನಾವು ಅಪ್ಡೇಟ್ ತಗೊಂಡು ಮುಂದಕ್ಕೆ ಹೋಗೋಣ. ಆಂಧ್ರದ ವಿಶಾಖಪಟ್ಟಣಂ ಸ್ಟೀಲ್ ಫ್ಯಾಕ್ಟರಿಯಲ್ಲಿ ಭಾರಿ ದೊಡ್ಡ ಸ್ಫೋಟ ಉಂಟಾಗಿದೆ ಸ್ನೇಹಿತರೆ. ರೈಟ್ ನಾವು ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ ನಲ್ಲಿ ಮೃತಪಟ್ಟ ಕಾರ್ಮಿಕರ ಸಂಖ್ಯೆ 8. ಫ್ಯಾಕ್ಟರಿಯಲ್ಲಿ ಕುದಿಯೋ ಸ್ಟೀಲ್ ತಗೊಂಡು ಹೋಗ್ತಾ ಇದ್ದ ಪಾತ್ರೆ ಅಥವಾ ಕಂಟೈನರ್ ಸ್ಫೋಟ ಆಗಿ ಈ ಅವಘಡ ಉಂಟಾಗಿದೆ. ಆ ಕಂಟೈನರ್ ಸ್ಟೀಲ್ ಬರೋಬ್ಬರಿ 1600 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಯಾಗಿತ್ತು. ಜ್ವಾಲಾಮುಖಿಯಿಂದ ಬರೋ ಲಾವಾ ರಸ ಸುಮಾರು 1200 ಡಿಗ್ರಿ ಇರುತ್ತೆ. ಈ ಸ್ಟೀಲ್ ಅದಕ್ಕಿಂತಲೂ 400 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ. ಇದು ಮೈ ಮೇಲೆ ಬಿತ್ತು ಅಂತ ಹೇಳಿದ್ರೆ ಮನುಷ್ಯನ ಏನೂ ಸಿಗೋಲ್ಲ, ಬೂದಿನೂ ಕೂಡ ಸಿಗೋದಿಲ್ಲ. ಒಂದೇ ಸೆಕೆಂಡ್ ನಲ್ಲಿ ಸಂಪೂರ್ಣ ಮಾಯ. ಅಷ್ಟು ಬಿಸಿ ಇರೋ ಸ್ಟೀಲ್ ಫ್ಯಾಕ್ಟರಿಗೆಲ್ಲ ಚೆಲ್ಲಿ ಹರಡಿ ದೊಡ್ಡ ಬೆಂಕಿ ಹತ್ಕೊಂಡಿದೆ. ಘಟನೆಯಲ್ಲಿ ಹಲವರು ಗಾಯಗೊಂಡಿದ್ದಾರೆ. ಸ್ಫೋಟ ಆಗ್ತಿದ್ದ ಹಾಗೆ ಜೀವ ಉಳಿಸ್ಕೊಳ್ಳೋಕೆ ಕಾರ್ಮಿಕರೆಲ್ಲ ದಿಕ್ಕಾಪಾಲಾಗಿ ಓಡಿದ್ದಾರೆ. ಈ ಘಟನೆ ಬೆನ್ನಲ್ಲೇ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡಿದ್ದಾರೆ. ಗಾಯಗೊಂಡಿರೋರಿಗೆ ತಕ್ಷಣವೇ ಎಲ್ಲ ರೀತಿಯಲ್ಲಿ ಹೆಲ್ಪ್ ಮಾಡಿ ಅಂತ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸದ್ಯ ರಕ್ಷಣಾ ಕಾರ್ಯಾಚರಣೆ ಜೋರಾಗಿ ನಡೀತಾ ಇದೆ. ಘಟನೆಗೆ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವ ಕುಮಾರಸ್ವಾಮಿ ತೀವ್ರ ಆಘಾತ ವ್ಯಕ್ತಪಡಿಸಿದ್ದಾರೆ. ಮಾತಾಡಿದ್ದೀನಿ ಅಧಿಕಾರಿಗಳೊಂದಿಗೆ, ನಿರಂತರವಾಗಿ ಘಟನೆಯನ್ನು ಮಾನಿಟರ್ ಮಾಡ್ತಾ ಇದ್ದೀನಿ, ಅಗತ್ಯ ಇರೋ ಎಲ್ಲ ಹೆಲ್ಪ್ ಅನ್ನ ಮಾಡ್ತೀವಿ, ತನಿಖೆ ಕೂಡ ನಡೆಸ್ತೀವಿ, ಕಾರ್ಮಿಕರ ರಕ್ಷಣೆ ನಮಗೆ ಮೊದಲ ಪ್ರಯಾರಿಟಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಕಾಳಗದಲ್ಲಿ ಹೊಸ ಬೆಳವಣಿಗೆಯಾಗಿದೆ. ಶತ್ರು ವಿರುದ್ಧದ ಆಪರೇಷನ್ ನಿಲ್ಲಿಸ್ತಾ ಇದ್ದೀವಿ ಅಂತ ಇರಾನ್ ಅನೌನ್ಸ್ ಮಾಡಿದೆ. ಭಾನುವಾರದಿಂದ ಯಹೂದಿ ಆಡಳಿತದ ವಿರುದ್ಧ ನಮ್ಮ ಕಾರ್ಯಾಚರಣೆ ಶುರುವಾಗಿತ್ತು. ಇದನ್ನ ಸದ್ಯಕ್ಕೆ ಹೋಲ್ಡ್ ಮಾಡ್ತಾ ಇದ್ದೀವಿ. ಆದರೆ ಶತ್ರು ಏನಾದರೂ ಮತ್ತೆ ದುಸ್ಸಾಹಸ ಮಾಡಿದ್ರೆ ಹಿಂದೆಂದಿಗಿಂತ ಇನ್ನೂ ಜಾಸ್ತಿ ಶಕ್ತಿಯೊಂದಿಗೆ ತಿರುಗೇಟು ಕೊಡ್ತೀವಿ ಅಂತ ಇರಾನ್ ಹೇಳಿಕೆ ಇಶ್ಯೂ ಮಾಡಿದೆ. ಇತ್ತ ಇಸ್ರೇಲ್ ಕಡೆಯಿಂದಲೂ ದಾಳಿಗಳು ನಿಂತಿರುವ ಮಾಹಿತಿ ಬರ್ತಾ ಇದೆ. ಸೋಮವಾರ ಸಂಜೆ ತನಕ ಕೂಡ ಇಸ್ರೇಲ್ ಇರಾನ್ ನೆಲೆಗಳ ಮೇಲೆ ದಾಳಿ ಮಾಡಿತ್ತು. ಆದರೆ ಟ್ರಂಪ್ ಮಧ್ಯಪ್ರವೇಶದಿಂದಾಗಿ ಸಂಘರ್ಷಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಇದರ ಬೆನ್ನಲ್ಲೇ ಟ್ರಂಪ್ ಕೂಡ ಪೋಸ್ಟ್ ಹಾಕಿದ್ದಾರೆ. ಶಾಂತಿಗಾಗಿ ಫೈನಲ್ ಮಾತುಕತೆಗಳು ನಡೀತಾ ಇವೆ. ಯಾರಾದ್ರೂ ಮತ್ತೆ ಮೂರ್ಖತನ ಮಾಡಿ ದಾಳಿ ಮಾಡಿದ್ರೆ ಈ ಶಾಂತಿ ಮಾತುಕತೆಗೆ ತೊಂದರೆ ಆಗುತ್ತೆ, ಹುಷಾರ್ ಅಂತ ಟ್ರಂಪ್ ಬೆದರಿಕೆ ಹೊಡೆದ್ರು. ಇತ್ತ ಇರಾನ್ ಮೇಲಿನ ಕಾರ್ಯಾಚರಣೆ ಬಗ್ಗೆ ಇಸ್ರೇಲ್ ವಿಡಿಯೋ ರಿಲೀಸ್ ಮಾಡಿದೆ. ಡಜನ್ ಗಟ್ಟಲೆ ಇಸ್ರೇಲ್ ಫೈಟರ್ ಜೆಟ್ಸ್ ವೆಸ್ಟರ್ನ್ ಮತ್ತು ಸೆಂಟ್ರಲ್ ಇರಾನ್ ನಲ್ಲಿರೋ ಒಟ್ಟು 9 ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಧ್ವಂಸಗೊಳಿಸಿರುವುದಾಗಿ IDF ಡಿಕ್ಲೇರ್ ಮಾಡಿದೆ. ಈ ಹಿಂದೆ ನಡೆದಿದ್ದ ಆಪರೇಷನ್ ರೋರಿಂಗ್ ಲಯನ್ ದಾಳಿಯಲ್ಲಿ ಇರಾನ್ನ ಏರ್ ಡಿಫೆನ್ಸ್ಗೆ ಭಾರಿ ಡ್ಯಾಮೇಜ್ ಆಗಿತ್ತು. ಅದನ್ನ ರಿಪೇರಿ ಮಾಡ್ಕೊಳ್ಳೋಕೆ ಅಂತ ಇರಾನ್ ಇತ್ತೀಚಿನ ತಿಂಗಳುಗಳಲ್ಲಿ ಈ ಹೊಸ ಡಿಫೆನ್ಸ್ ಸಿಸ್ಟಮ್ಗಳನ್ನ ಇಟ್ಕೊಂಡಿತ್ತು. ಆದ್ರೆ ಇವತ್ತಿನ ಈ ದಾಳಿ ಮೂಲಕ ಇಸ್ರೇಲ್ ಆ ಎಲ್ಲಾ ಸಿಸ್ಟಮ್ಗಳನ್ನ ನಾಶ ಮಾಡಿದೀವಿ ಅಂತ ಹೇಳ್ಕೊಂಡಿದೆ. ಇನ್ನು ಸದ್ಯಕ್ಕೇನೋ ಹೊಡೆದಾಟ ನಿಂತಿದೆ, ಆದ್ರೆ ಯಾವಾಗ ಬೇಕಾದ್ರೂ ಮತ್ತೆ ಟೆನ್ಷನ್ ಶುರು ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಇರಾನ್ ತನ್ನೆಲ್ಲ ಏರ್ಪೋರ್ಟ್ ಗಳನ್ನ ಇದ್ದಕ್ಕಿದ್ದಂತೆ ಬಂದ್ ಮಾಡಿದೆ. ಮುಂದಿನ ಆದೇಶದವರೆಗೂ ವಿಮಾನಗಳು ಇರಾನ್ಗೆ ಪ್ರಯಾಣ ಮಾಡೋ ಹಾಗಿಲ್ಲ. ಇರಾನ್ ನಿಂದಲೂ ಯಾವುದೇ ವಿಮಾನ ಬೇರೆ ಕಡೆಗೆ ಟೇಕ್ ಆಫ್ ಆಗಿ ಹಾರಲ್ಲ ನಾವ್ ಹೇಳ ತನಕ ಅಂತ ಬಂದ್ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಒಮಾನ್ ಕರಾವಳಿ ಹತ್ತಿರ ಪಲಾವ್ ಧ್ವಜ ಹೊಂದಿದ್ದ ಮ್ಯಾರಿವೆಕ್ಸ್ ಅನ್ನೋ ಆಯಿಲ್ ಟ್ಯಾಂಕರ್ ಹಡಗಿನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಇದರಲ್ಲಿ 24 ಜನ ಭಾರತೀಯರಿದ್ರು, ಅವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಈ ಹಡಗು ಒಮಾನ್ನ ಡೊಕಮ್ ಕಡೆಗೆ ಹೋಗ್ತಾ ಇತ್ತು. ಈ ವೇಳೆ ಹಡಗಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಹಡಗಿಗೆ ಮಿಸೈಲ್ ಬಂದು ಅಪ್ಪಳಿಸಿದೆ ಅಂತ ಒಳಗಿದ ನಾವಿಕರೊಬ್ರು ಹೇಳಿದ್ದಾರೆ. ಸದ್ಯಕ್ಕೆ ಹಡಗಲ್ಲಿ ಯಾವುದೇ ಕಾರ್ಗೋ ಅಥವಾ ಸರಕು ಇರಲಿಲ್ಲ ಅಂತಲೂ ಶಿಪ್ಪಿಂಗ್ ಮಿನಿಸ್ಟ್ರಿ ಡೈರೆಕ್ಟರ್ ಓಪೇಶ್ ಕುಮಾರ್ ಶರ್ಮಾ ಭಾರತದ ಅಧಿಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಈ ಗಲ್ಫ್ ಯುದ್ಧದ ಬಗ್ಗೆ ಭಾರತ ಕಳವಳ ವ್ಯಕ್ತಪಡಿಸಿದೆ. 100 ದಿನಗಳಿಗೂ ಅಧಿಕ ಕಾಲದಿಂದ ನಡೀತಾ ಇರೋ ಈ ಯುದ್ಧದಿಂದಾಗಿ ಜನರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಗ್ಲೋಬಲ್ ಎಕಾನಮಿ ಮತ್ತು ಎನರ್ಜಿ ಸಪ್ಲೈ ಮೇಲೂ ಕೂಡ ಭಾರಿ ಕೆಟ್ಟ ಪರಿಣಾಮ ಉಂಟಾಗ್ತಾ ಇದೆ ಅಂತ ಹೇಳಿದೆ. ಆದಷ್ಟು ಬೇಗ ಎರಡೂ ರಾಷ್ಟ್ರಗಳು ಟೆನ್ಷನ್ ಕಮ್ಮಿ ಮಾಡ್ಕೋಬೇಕು, ಡಿಪ್ಲೊಮ್ಯಾಟಿಕ್ ಆಗಿ ಮಾತುಕತೆ ಮೂಲಕ ಶಾಂತಿ ಕಂಡ್ಕೋಬೇಕು ಅಂತ ಭಾರತ ರಿಕ್ವೆಸ್ಟ್ ಮಾಡಿದೆ. ಇನ್ನು ಮಮತಾ ಬ್ಯಾನರ್ಜಿ ಅವರ TMC ಬಂಡಾಯ ಕ್ಲೈಮ್ಯಾಕ್ಸ್ ಸ್ಟೇಜ್ಗೆ ಹೋಗ್ತಾ ಇದೆ. ಕನಿಷ್ಠ 20 MPಗಳು ಸಂಸದರು ನಾವು NDA ಸೇರ್ತೀವಿ ಅಂತ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾಗೆ ಪತ್ರ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಇವರು ನಂತರ ಬಿಜೆಪಿಯೊಂದಿಗೆ ಮರ್ಜ್ ಕೂಡ ಆಗ್ತಾರೆ ಅನ್ನೋ ಮಾಹಿತಿನೂ ಬರ್ತಾ ಇದೆ. ಇದಕ್ಕೂ ಮುಂಚೆ 14 MPಗಳು ದಿಲ್ಲಿಯಲ್ಲಿ ಸಿಎಂ ಸುವೇಂದು ಅಧಿಕಾರಿಯನ್ನ ಭೇಟಿಯಾಗಿದ್ರು. ಆದ್ರೀಗ
20+ ಅಂತ ಹೇಳ್ತಿದ್ದಾರೆ. ಸದ್ಯ ಈಗ ಆಲ್ರೆಡಿ ಬಂಗಾಳ ಅಸೆಂಬ್ಲಿಯಲ್ಲಿ 80 ಶಾಸಕರ ಪೈಕಿ ಟಿಎಂಸಿ ಶಾಸಕರ ಪೈಕಿ 61 MLAಗಳು ರಿತಬ್ರತಾ ಬ್ಯಾನರ್ಜಿ ಅವರ ಬಂಡಾಯ ಗುಂಪನ್ನ ಸೇರಿದ್ದಾರೆ. ಮಮತಾ ಬ್ಯಾನರ್ಜಿಗೆ ಟಾಟಾ ಹೇಳಿ. ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಭಾಗ ಆಗಿ ಹೋಗಿದೆ ಮಮತಾ ಅವರ ಪಕ್ಷ. ಈಗ ಸೆಂಟ್ರಲ್ ನಲ್ಲೂ ಕೂಡ 20 ಸಂಸದರು ಬಿಜೆಪಿಗೆ ಅಥವಾ NDAಗೆ ಸೇರ್ಕೊಂಡ್ರೆ ಅಲ್ಲಿಗೆ ಅಧಿಕೃತವಾಗಿ ಜೋಡಿ ಹೂವಿನ ಪಕ್ಷ ಮಮತಾ ಅವರ ಕೈ ಬಿಟ್ಟು ಹೋಗುತ್ತೆ. ಮಮತಾ ಅವರು ಕೈಲಿ ಕುತ್ಕೋಬೇಕಾಗತ್ತೆ. ಈ ಎಲ್ಲ ಬೆಳವಣಿಗೆಗಳ ವಿರುದ್ಧ ಕೋರ್ಟ್ನಲ್ಲಿ ಫೈಟ್ ಮಾಡ್ತೀನಿ ನಾನು ಅಂತ ಮಮತಾ ಬಣ ಹೇಳ್ತಾ ಇದೆ. ಆದ್ರೆ ಕಾನೂನುಬದ್ಧವಾಗಿ ನೋಡಿದ್ರು ಕೂಡ ಏನೂ ಮಾಡಕ್ಕಾಗಲ್ಲ. ಯಾಕಂದ್ರೆ ನಂಬರ್ಸ್ ಮಮತಾ ವಿರುದ್ಧ ಇರೋ ಗುಂಪಿನ ಹತ್ರ ಇದೆ. ಈ ನಡುವೆ ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ಪಶ್ಚಿಮ ಬಂಗಾಳ ಸರ್ಕಾರ ಹೊಸ ಮಾಹಿತಿ ಕೊಟ್ಟಿದೆ. ನಾವು 4800 ಅಕ್ರಮ ವಲಸಿಗರನ್ನ ಗಡಿಪಾರು ಮಾಡಿ ಆಗಿದೆ. ಇನ್ನು 836 ಅಕ್ರಮ ವಲಸಿಗರನ್ನ ವಾಪಸ್ ಕಳಿಸೋಕೆ ತಯಾರಿ ನಡೀತಾ ಇದೆ ಅಂತ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಹೇಳಿದ್ದಾರೆ. ಇದು ನಾವು ಕಳಿಸ್ತಿರೋದು. ಇದು ಬಿಟ್ಟು ನಮ್ಮ ಸರ್ಕಾರದ ಕಠಿಣ ಕ್ರಮ ನೋಡಿ ಹಲವು ಅಕ್ರಮ ವಲಸಿಗರು ಅವರೇ ಭಾರತ ಬಿಟ್ಟು ಓಡ್ ಹೋಗ್ತಿದ್ದಾರೆ ಅಂತಲೂ ಮುಖ್ಯಮಂತ್ರಿ ಸುವೇಂದು ಹೇಳಿದ್ದಾರೆ. ಇದೇ ವೇಳೆ ಆಗಸ್ಟ್ 1ರಿಂದ 15ರವರೆಗೆ ಬಂಗಾಳದಾದ್ಯಂತ ಮನೆ ಮನೆಗೆ ಹೋಗಿ ಜನಗಣತಿ ಮಾಡಲಾಗುತ್ತೆ. ಮುಂದಿನ ಫೆಬ್ರವರಿ ಒಳಗಡೆ ಜನಗಣತಿ ಮುಗಿಸಿ ಕ್ಷೇತ್ರ ವಿಂಗಡಣೆ ಆಗಬಹುದು, ಡಿಲಿಮಿಟೇಷನ್ ಆಗಬಹುದು ಅಂತ ಸುವೇಂದು ಅಧಿಕಾರಿ ಹೇಳಿದ್ದಾರೆ. ಇತ್ತ ವಿದೇಶಾಂಗ ಸಚಿವಾಲಯ ಕೂಡ ಮಹತ್ವದ ಮಾಹಿತಿ ಕೊಟ್ಟಿದೆ. ಭಾರತದಲ್ಲಿ ಅಕ್ರಮವಾಗಿ ನೆಲೆಸಿರೋ 2860 ಬಾಂಗ್ಲಾದೇಶಿ ವಲಸಿಗರನ್ನ ಗಡಿಪಾರು ಮಾಡೋಕೆ ಸರ್ಕಾರ ತಯಾರಿ ನಡೆಸಿದೆ. ಇವ್ರನ್ನ ಬೇಗ ವಾಪಸ್ ಕರೆಸ್ಕೊಳ್ಳಿ, ನೀವು ನಿಮ್ಮವರು ಇವರು ಅಂತ ಬಾಂಗ್ಲಾದೇಶಕ್ಕೆ ಭಾರತ ರಿಕ್ವೆಸ್ಟ್ ಕೂಡ ಮಾಡಿದೆ. ಆದರೆ ಬಾಂಗ್ಲಾ ಏನೂ ಪ್ರತಿಕ್ರಿಯೆನೇ ಕೊಡ್ತಾ ಇಲ್ಲ ಅಂತ ನಮ್ಮ ವಿದೇಶಾಂಗ ಇಲಾಖೆ ಹೇಳಿದೆ. ಇನ್ನು ಟಿಎಂಸಿ ನಾಯಕ ಜಹಾಂಗೀರ್ ಖಾನ್ ಅರೆಸ್ಟ್ ಆಗಿದ್ದಾರೆ. ನೇಪಾಳಕ್ಕೆ ಪರಾರಿಯಾಗೋಕೆ ಟ್ರೈ ಮಾಡ್ತಿದ್ದಾಗ ಬಾರ್ಡರ್ ನಲ್ಲಿ STF ಇವ್ರನ್ನ ಹಿಡಿದು ಹಾಕಿದೆ. ಫಾಲ್ಟಾ ಕ್ಷೇತ್ರದಲ್ಲಿ EVM ಮಷಿನ್ ಟ್ಯಾಂಪರಿಂಗ್ ಮಾಡಿರೋ ಆರೋಪ ಈತನ ಮೇಲಿದೆ. ಇನ್ನು ಎಲೆಕ್ಷನ್ ವೇಳೆ ಗಲಾಟೆ ಮಾಡಬೇಡಿ ಅಂತ ಸಿಂಗಮ್ ಅಂತಲೇ ಫೇಮಸ್ ಆಗಿದ್ದ ಪೊಲೀಸ್ ಅಧಿಕಾರಿ ಅಜಯ್ ಈ ಖಾನ್ಗೆ ವಾರ್ನಿಂಗ್ ಕೊಟ್ಟಿದ್ರು. ಆಗ ಜಹಾಂಗೀರ್ ಅವರು ಸಿಂಗಮ್ ಆದ್ರೆ ನಾನು ಪುಷ್ಪ ಅಂತ ಓಪನ್ ಆಗಿ ಚಾಲೆಂಜ್ ಹಾಕಿದ್ರು. ಆವಾಗಿನಿಂದ ಇವರು ಪುಷ್ಪಾ ಖಾನ್ ಅಂತಲೇ ವೈರಲ್ ಆಗ್ತಾ ಇದ್ರು. ಏನು ಸ್ನೇಹಿತರೆ, 7 ಸ್ಯಾಂಡ್ಸ್ನವರ ಹೊಸ ಟ್ರಿಪ್ ಬೈದ್ಯನಾಥ್ ಜ್ಯೋತಿರ್ಲಿಂಗ, ನಳಂದ, ರಾಜಗಿರಿ ಸೇರಿ ಎಲ್ಲಾ ಜಾಗಗಳಿಗೆ ಹೋಗೋದಿರುತ್ತೆ. ಎಲ್ಲವನ್ನ ಒಳಗೊಂಡ ಪ್ಯಾಕೇಜ್ ಇದು ಬಿಟ್ರೆ ಬೇರೆ ನಿಮಗೆ ಎಕ್ಸ್ಟ್ರಾ ಖರ್ಚಿರೋದಿಲ್ಲ. ಕಾಲ್ ಮಾಡಿ ಆಸಕ್ತರು ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಕನ್ನಡ ಟೂರ್ ಮ್ಯಾನೇಜರ್ ಥ್ರೂಔಟ್ ನಿಮ್ಮೊಂದಿಗಿದ್ದು ಕರ್ಕೊಂಡು ಹೋಗಿ ವಾಪಸ್ ನಿಮ್ಮನ್ನ ಕರ್ಕೊಂಡ್ ಬರ್ತಾರೆ. ಏನು DK ಸಂಪುಟ ಸಂಕಟ ಮುಗಿಯೋ ರೀತಿ ಕಾಣಿಸ್ತಾ ಇಲ್ಲ. ಸಚಿವ ಕೃಷ್ಣ ಬೈರೇಗೌಡ ಅವರು ಕೂಡ ತಮಗೆ ಕೊಟ್ಟಿರೋ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಡ ಅಂತ ಹೇಳಿ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅಂತ ಹೇಳಲಾಗ್ತಿದೆ. ಈ ಸಂಬಂಧ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಳಿ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿ. ಯಾಕೆ ನಗರಾಭಿವೃದ್ಧಿ ಖಾತೆಗೋಸ್ಕರ ರಾಮಲಿಂಗಾರೆಡ್ಡಿ ಅಷ್ಟೆಲ್ಲ ಫೈಟ್ ಮಾಡ್ತಿರ್ಬೇಕಾದ್ರೆ ಇವ್ರಿಗೆ ಯಾಕೆ ಬೇಡ? ಒಳಗೆ ಹೋಗಿ ನೋಡಿದ್ರೆ ಅಲ್ಲಿ BDA ಇಲ್ಲ, BMRDA ಇಲ್ಲ, ಅದೆಲ್ಲ ತೆಗೆದುಬಿಟ್ಟು ಒಳಗಿರೋ ಕ್ರೀಮ್ ಎಲ್ಲ ತೆಗೆದು ಟೊಳ್ಳು ಮಾತ್ರ ಕೊಡ್ತಿದ್ದಾರೆ ಈ ಖಾತೆ ಹೆಸರಿಗಷ್ಟೇ ಅನ್ನೋದು ಕೃಷ್ಣ ಬೈರೇಗೌಡರ ಸಿಟ್ಟು. ಇನ್ನು CM ಸ್ಥಾನ ಕೈ ತಪ್ಪಿರೋ ಬಗ್ಗೆ DCM ಪರಮೇಶ್ವರ್ ಮಾತನಾಡಿದ್ದಾರೆ. 2013ರಲ್ಲಿ ನಾನು ಗೆದ್ದಿದ್ರೆ ಒಂದು ವೇಳೆ ಸಿದ್ದರಾಮಯ್ಯ ಖಂಡಿತ CM ಆಗ್ತಾ ಇರಲಿಲ್ಲ. ನನ್ನ ಹಣೆ ಬರಹನ ಏನೋ ಗೊತ್ತಿಲ್ಲ, ನಾನು ಸೋತಿದ್ದಕ್ಕೆ ಅವರು CM ಆದ್ರು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲೇ ಚುನಾವಣೆಗೆ ಹೋಗಿತ್ತು KPCC ಕಾಂಗ್ರೆಸ್. ಅವಾಗ ಗೆದ್ದ ಅಧಿಕಾರಕ್ಕೆ ಬಂದಿತ್ತು. ಆದರೆ KPCC ಅಧ್ಯಕ್ಷರು ಅವ್ರ ಕ್ಷೇತ್ರದಲ್ಲಿ ಸೋತು ಹೋಗಿದ್ರು. ಹಾಗಾಗಿ ಈ ಥರ ಮಾತಾಡಿದ್ದಾರೆ. ಆಮೇಲೆ 2018ರಲ್ಲಿ 2026ರಲ್ಲೂ ಕೂಡ ನಾನು CM ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು, ಆದರೆ ಆಗಲಿಲ್ಲ. ರಾಜಕಾರಣದಲ್ಲಿ ಬೇರೆಯದ್ದೇ ಲೆಕ್ಕಾಚಾರ ಇರುತ್ತೆ ಅಂಥೇಳಿ ಫಿಲಾಸಫಿಕಲ್ ಆಗಿ ಮಾತನಾಡಿದ್ದಾರೆ ಪರಮೇಶ್ವರ್. ಮತ್ತೊಂದು ಕಡೆ ಪೋಸ್ಟರ್ ವಿವಾದನೂ ಆಗಿದೆ ಸರ್ಕಾರದಲ್ಲಿ ಅಷ್ಟು ಬೇಗನೆ. ದೇವರಾಜು ಅರಸು ಅವರ ಜನ್ಮದಿನದ ಅಂಗವಾಗಿ ಹಿಂದುಳಿದ ವರ್ಗಗಳ ಇಲಾಖೆ ಪತ್ರಿಕಾ ಜಾಹೀರಾತನ್ನ ಕೊಟ್ಟಿತ್ತು. ಅದರಲ್ಲಿ CM DK ಶಿವಕುಮಾರ್ ಅವರ ಫೋಟೋ ಮಾತ್ರ ಇತ್ತು. DCM ಪರಮೇಶ್ವರ್ ಅವರಿಗೆ ಜಾಗನೇ ಇರಲಿಲ್ಲ. ಅದನ್ನು ಒಂದಷ್ಟು ಜನ ಪ್ರಶ್ನೆ ಮಾಡಿದ್ರು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ನೀವು DK DCM ಇದ್ದಾಗ ಊರು ತುಂಬ ಅವರೊಟ್ಟಿಗೆ ನಿಮ್ಮ ಫೋಟೋ ಹಾಕಿಸ್ಕೊಳ್ತಾ ಇದ್ದೀರಿ. ಈಗ ನೀವು CM ಆಗಿರೋ ಟೈಮ್ನಲ್ಲಿ ಇವರು DCM ಪರಮೇಶ್ವರ್ ಇದ್ದಾರಲ್ಲ, ಅವ್ರದ್ದು ಯಾಕೆ ಹಾಕಿಲ್ಲ ಅನ್ನೋ ಪ್ರಶ್ನೆ ಮಾಡಲಾಯಿತು. ಇದಕ್ಕೂ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ನೋಡಿಲ್ಲ, ಅದನ್ನ ಹೋದ್ಮೇಲೆ CM ಮಾತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಬೆಂಗಳೂರಿಗೆ ಹೋದ್ಮೇಲೆ. ಏನೋ ರಾಜ್ಯಸಭಾ ಎಲೆಕ್ಷನ್ ವಿಚಾರದಲ್ಲಿ ಮಿತ್ರ ಪಕ್ಷ JDSನ ದೇವೇಗೌಡರನ್ನ ಕಳಿಸ್ತಾರಾ ಇಲ್ವಾ ಅನ್ನೋ ಚರ್ಚೆ ಇತ್ತಲ್ಲ BJP ಬೆಂಬಲದೊಂದಿಗೆ. ಇಲ್ಲ, ದೇವೇಗೌಡರು ಪಾರ್ಲಿಮೆಂಟಿಗೆ ಹೋಗ್ತಾ ಇಲ್ಲ. ಈ ಸಲ BJP M ನಾಗರಾಜ್ ಅನ್ನೋರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ. ದೇವೇಗೌಡರ ವಯಸ್ಸು ಮತ್ತು ಆರೋಗ್ಯದ ಕಾರಣವನ್ನ ಮುಂದಿಟ್ಟು ಅವ್ರನ್ನ ಈ ಸಲ ಪಾರ್ಲಿಮೆಂಟ್ಗೆ ಕಳಿಸ್ತಾ ಇಲ್ಲ ಅಂತ ಹೇಳಲಾಗ್ತಿದೆ. ಇದು ಅಸಮಾಧಾನ ಇದೆಯಾ? ನೀವು JDSನವ್ರು ಕೇಳಿ ಅವ್ರು ಕೊಟ್ಟಿಲ್ವಾ? ಇದ್ರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕು ಎರಡೂ ಪಾರ್ಟಿಗಳ ಕಡೆಯಿಂದ. ನೋಡೋಣ ಏನು ಹೇಳ್ತಾರೆ ಅಂತ ಹೇಳಿ. ಏನೋ ಕರ್ನಾಟಕದಲ್ಲಿ ರೌಡಿಸಂ ಮತ್ತು ಸಂಘಟಿತ ಅಪರಾಧ ತಡೆಯೋಕೆ ಪೊಲೀಸ್ ಇಲಾಖೆ ಹೊಸ ಕ್ರಮ ತಗೊಂಡಿದೆ. ರಾಜ್ಯಾದ್ಯಂತ ವಿಶೇಷ ಆಂಟಿ ರೌಡಿ ಸ್ಕ್ವಾಡ್ಗಳನ್ನು ರಚನೆ ಮಾಡ್ತಿದ್ದಾರೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕ MA ಸಲೀಂ ಈ ಬಗ್ಗೆ ಆದೇಶ ಹೊರಡಿಸಿದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಈ ಸ್ಕ್ವಾಡ್ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ.
ರೌಡಿಗಳನ್ನ ಗುರುತಿಸೋದು, ಅವರ ಮೇಲಿರೋ ಬಾಕಿ ಕೇಸ್ಗಳನ್ನ ಪರಿಶೀಲನೆ ಮಾಡೋದು ಮತ್ತು ಅಗತ್ಯವಿದ್ರೆ ಹೊಸ ರೌಡಿ ಶೀಟ್ ಅನ್ನ ಓಪನ್ ಮಾಡೋದು ಕೂಡ ಸ್ಕ್ವಾಡ್ ನ ಮುಖ್ಯ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಇತ್ತ ಕೊಪ್ಪಳದ ಹೊಸ ಅಯೋಧ್ಯೆ ಗ್ರಾಮದಲ್ಲಿ ಭಯಾನಕ ಘಟನೆಯಾಗಿದೆ. ಆನ್ಲೈನ್ ಗೇಮ್ ಆಡಬೇಡ ಅಂತ ಹೇಳಿದ್ದಕ್ಕೆ, ಫ್ಯಾಮಿಲಿಯವರು ಹೇಳಿದ್ದಕ್ಕೆ ರೊಚ್ಚಿಗೆದ್ದ ಒಬ್ಬ ಯುವಕ ತನ್ನ ಫ್ಯಾಮಿಲಿಯನ್ನೇ ಮುಗಿಸ್ಬಿಟ್ಟಿದ್ದಾನೆ. ಸಹೋದರಿ ಮತ್ತು ಆ ಯುವಕನ ತಂದೆ ಮೃತಪಟ್ಟಿದ್ದಾರೆ. ತಾಯಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಯುವಕನ ಹೆಸರು ಸಾಯಿ ಅಂತ ಮಾಹಿತಿ ಬರ್ತಾ ಇದೆ. ಕಡೆ ಇವನು ಕೂಡ ಸಾಯಕ್ಕೆ ಟ್ರೈ ಮಾಡ್ತಾ ಇದ್ದ. ಆದರೆ ಇವನ್ನ ಹಿಡ್ಕೊಂಡು ಹೋಗಿ ಈಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಗಂಗಾವತಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಏನೋ ರಾಜಸ್ಥಾನ್ನ ಜೈಪುರ್ನಲ್ಲಿ ಬುಲ್ಡೋಸರ್ ಕಾರ್ಯಾಚರಣೆ ಜೋರಾಗಿದೆ. ಅಕ್ರಮವಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ನೂರಾನಿ ಅನ್ನೋ ಮಸೀದಿಯನ್ನ ತೆರವು ಮಾಡಲಾಗಿದೆ. 3,000 ಪೊಲೀಸರ ಬಿಗಿ ಬಂದೋಬಸ್ತ್ನೊಂದಿಗೆ ಕಾರ್ಯಾಚರಣೆ ಮಾಡಲಾಗಿದೆ. ಇಂಟರ್ನೆಟ್ ಕೂಡ ಶಟ್ ಡೌನ್ ಮಾಡಲಾಗಿತ್ತು. ಇದಾದ್ಮೇಲೆ ದೇವಸ್ಥಾನಗಳನ್ನ ಕೂಡ ಕೆಡವಲಾಗ್ತಾ ಇದೆ. ಕೇವಲ ಮಸೀದಿ ಮಾತ್ರ ಅಲ್ಲ, ಅಕ್ರಮವಾಗಿ ನಿರ್ಮಾಣ ಆಗಿದ್ದ ದೇವಸ್ಥಾನಗಳನ್ನ ಕೂಡ. ರಸ್ತೆ ಅಗಲೀಕರಣ ಮಾಡಬೇಕು, ಸರ್ಕಾರಿ ಜಾಗದಲ್ಲಿ, ಸಾರ್ವಜನಿಕರ ಜಾಗದಲ್ಲೆಲ್ಲ ಕಟ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳಿ ತೆರವು ಮಾಡ್ತಿದ್ದೀವಿ ಅಂತ ಆಡಳಿತ ಹೇಳಿದೆ. ಏನೋ ದಿಲ್ಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ INDI ಕೂಟದ ಮೀಟಿಂಗ್ ನಡೆದಿದೆ. ಲೋಕಸಭಾ ಚುನಾವಣೆ ಬಳಿಕ ನಡೆದ ಮೊದಲ ಔಪಚಾರಿಕ ಸಭೆ ಇದು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಈ ಮೀಟಿಂಗ್ ಆಗಿದೆ. ಇದರಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, TMCಯ ಮಮತಾ ಬ್ಯಾನರ್ಜಿ, SP ಮುಖ್ಯಸ್ಥ ಅಖಿಲೇಶ್ ಯಾದವ್ ಸೇರಿ 25 ವಿರೋಧ ಪಕ್ಷಗಳ ನಾಯಕರು ಪಾಲ್ಗೊಂಡಿದ್ರು. ಆದರೆ ಕಾಂಗ್ರೆಸ್ನ ಮಾಜಿ ಮಿತ್ರ DMK ಬಂದಿರಲಿಲ್ಲ. ಹಾಗಂತ ವಿಜಯರ TVKಗೂ ಆಹ್ವಾನ ಕೊಟ್ಟಿರಲಿಲ್ಲ. ಯಾಕಂದರೆ ಸಂಸದರಿಲ್ಲದ ಪಕ್ಷಗಳಿಗೆ ಸಭೆಗೆ ಆಹ್ವಾನ ಕೊಟ್ಟಿಲ್ಲ ಅಷ್ಟೇ ಅಂತ ಕಾಂಗ್ರೆಸ್ ತೇಪೆ ಹಚ್ತಾ ಇದೆ. ಆದರೆ ಇವ್ರ ಪ್ರಾಬ್ಲಮ್ ಏನು ಅಂದರೆ, ಈಗ ತಮಿಳುನಾಡಲ್ಲಿ ಸರ್ಕಾರ ಸೇರ್ಕೊಂಡಿದ್ದೀವಿ, ನೆಕ್ಸ್ಟ್ ತಮಿಳುನಾಡಿನಲ್ಲಿ ಯಾರು ನಮಗೆ ದಿಕ್ಕು? DMKನ TVKನ? ಫೈನಲ್ ಆಗಿ ಯಾರು? ಪಾರ್ಲಿಮೆಂಟ್ ಎಲೆಕ್ಷನ್ ಬೇರೆ ನೆಕ್ಸ್ಟ್ 2 ಇಯರ್ಸ್ ಬಿಟ್ಟು ಬರ್ತಾ ಇದೆ. ಹೆಂಗೆ ಮುಂದಿನ ಹೆಜ್ಜೆ ಅನ್ನೋದು ಇನ್ನು ಕನ್ಫ್ಯೂಷನ್ ಅಲ್ಲಿ ಇದ್ದಂಗಿದೆ ಇವರು. ಏನು ಮುಖ್ಯವಾಗಿ 5 ಪ್ರಮುಖ ನಿರ್ಧಾರಗಳನ್ನ ಮೀಟಿಂಗ್ ನಲ್ಲಿ ಮಾಡಲಾಗಿದೆ. ಚುನಾವಣಾ ಅಕ್ರಮಗಳ ಆರೋಪಗಳನ್ನ ಮಾಡಿದ್ದಾರೆ. ನ್ಯಾಯಮೂರ್ತಿಗಳಿಗೆ ಶೀಘ್ರ ಇದ್ರ ಬಗ್ಗೆ ಪತ್ರ ಬರೀತೀವಿ ಅಂತ ಹೇಳಿದ್ದಾರೆ. ಪರೀಕ್ಷಾ ಅಕ್ರಮಗಳ ಹಿನ್ನೆಲೆ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಹಾಗೆ ದೇಶದ ಆರ್ಥಿಕ ಪರಿಸ್ಥಿತಿ ಕುರಿತು ಸರ್ವಪಕ್ಷ ಸಭೆ ಕರೆಯೋಕೆ ಕೇಂದ್ರಕ್ಕೆ ಆಗ್ರಹ ಮಾಡೋದು ಕೂಡ ಈ ಮೀಟಿಂಗ್ ಅಲ್ಲಿ ಚರ್ಚೆಯಾಗಿ ನಿರ್ಣಯ ಅಂಗೀಕಾರ ಆಗಿದೆ. ಅಲ್ಲದೆ INDI ಒಕ್ಕೂಟದ ಎಲ್ಲ ಪಕ್ಷಗಳು ಪ್ರತಿ 2 ತಿಂಗಳಿಗೊಮ್ಮೆ ಸಭೆ ಸೇರಬೇಕು. ಮುಂಗಾರು ಅಧಿವೇಶನದ ಅವಧಿಯಲ್ಲಿ ಪ್ರತಿದಿನ ಬೆಳಗ್ಗೆ ಸಮನ್ವಯ ಸಭೆ ನಡೆಸಬೇಕು ಅಂತ ತೀರ್ಮಾನ ಮಾಡಲಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಎಚ್ಚೆತ್ತಿರುವ NTA ಈ ಬಾರಿ ಕಠಿಣ ರೂಲ್ಸ್ ತಂದಿದೆ. ಎಚ್ಚೆತ್ತಿದ್ದು ವರ್ಕೌಟ್ ಆಗಿದೆಯಾ ಇಲ್ವಾ ನೋಡೋಣ, ನೆಕ್ಸ್ಟ್ ಗೊತ್ತಾಗುತ್ತೆ ಮತ್ತೆ ಲೀಕ್ ಆಗುತ್ತೆ ಇಲ್ವಾ ಅಂತ ಹೇಳಿ. ಬಟ್ ಸದ್ಯಕ್ಕೆ ಒಂದಷ್ಟು ಕ್ರಮಗಳನ್ನು ತಗೊಂಡಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೆಟ್ ಮಾಡೋರನ್ನ ಸೀಕ್ರೆಟ್ ಜಾಗದಲ್ಲಿ ಲಾಕ್ಡೌನ್ ಮಾಡಿದ್ದಾರೆ. ಜೂನ್ 21 ಪರೀಕ್ಷೆ ಮುಗಿಯೋ ತನಕ ಕೂಡ ಅವರಿಗೆ ಬಂಧನ, ಲಾಕ್ಡೌನ್, ಹೊರಗೆ ಬರಂಗಿಲ್ಲ, ಫೋನ್ ಇಲ್ಲ, ಏನೂ ಇಲ್ಲ ಅವರಿಗೆ, ಮೊಬೈಲ್, ಲ್ಯಾಪ್ಟಾಪ್, ಸ್ಮಾರ್ಟ್ ವಾಚ್, ಇಂಟರ್ನೆಟ್ ಏನೂ ಇಲ್ಲ, ಲಾಕ್ಡ್ ರೂಮಲ್ಲಿ ಇರಬೇಕು ಅವರು. ಇದೊಂದು ಮಲ್ಟಿ ಲೇಯರ್ ಸೆಕ್ಯೂರಿಟಿ ಪ್ಲಾನ್ ಅಂತ NTA ಹೇಳಿದೆ. ಪೇಪರ್ ಪ್ರಿಂಟ್ ಆಗೋದ್ರಿಂದ ಹಿಡಿದು ಟ್ರಾನ್ಸ್ಪೋರ್ಟ್ ಆಗೋವರೆಗೂ ಒಬ್ಬರಿಗೆ ಗೊತ್ತಿರೋದು ಇನ್ನೊಬ್ಬರಿಗೆ ಗೊತ್ತಾಗದ ಹಾಗೆ ಪ್ರಾಸೆಸ್ ಅನ್ನ ಡಿವೈಡ್ ಮಾಡಿದ್ದಾರೆ. ಇನ್ನು ಪ್ರಶ್ನೆ ಪತ್ರಿಕೆಯನ್ನ ಸರಬರಾಜು ಮಾಡೋಕೆ ವಾಯುಪಡೆ Mi-17 ಹೆಲಿಕಾಪ್ಟರ್ ಕೂಡ ನಿಯೋಜನೆ ಮಾಡಿದೆ. ಇವರು ದೇಶದ 18 ಸ್ಥಳಗಳಿಗೆ ಪೇಪರ್ ರವಾನೆ ಮಾಡ್ತಾರೆ. ಅಲ್ಲಿಂದ ಕ್ವಿಕ್ ಆಗಿ ಎಕ್ಸಾಮ್ ಸೆಂಟರ್ಗಳಿಗೆ ತಲುಪಿಸ್ತಾರೆ. ಓಕೆ, ತುಂಬಾ ಪ್ಲಾನಿಂಗ್ ನಡೀತಾ ಇತ್ತು, ಹೆಂಗೆ ಇದನ್ನು ತಪ್ಪಿಸೋದು ಲೀಕ್ ಆಗದಿರಂಗೆ ಅಂತೇಳಿ. ಈಗ ಫೈನಲ್ ಒಂದು ತೀರ್ಮಾನ ಮಾಡಿದ್ದಾರೆ. PM ಕಚೇರಿ ಬೇರೆ ಮಾನಿಟರ್ ಮಾಡ್ತಾ ಇದೆ ಅಂತ ಹೇಳಿ ಕೋರ್ಟಿಗೆ ಹೇಳಿದ್ರು ಕೇಂದ್ರ ಸರ್ಕಾರದವರು. ಮೋಸ್ಟ್ಲಿ ಫೈನಲ್ ಇದೇ ಡಿಸೈಡ್ ಆಗಿರಬೇಕು. ಪೇಪರ್ ಮಾಡೋರನ್ನ ಕೂಡ ಹಾಕಿರಿ, ಎಕ್ಸಾಮ್ ಆಗೋ ತನಕ ಹೊರಗೆ ಬಿಡಬೇಡಿ ಅಂತೇಳಿ, ಮೊಬೈಲು ಕೊಡಬೇಡಿ, ಏನು ಕೊಡಬೇಡಿ, ಬಂದ್ ಮಾಡಿಡಿ ಅಂತೇಳಿ. 47 ವರ್ಷಗಳ ಬಳಿಕ ಲಕ್ಷದ್ವೀಪದಲ್ಲಿ ಮದ್ಯ ಮಾರಾಟಕ್ಕೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಜೂನ್ 5ನೇ ತಾರೀಕು ಹಳೆಯ 1979 ಪ್ರೊಹಿಬಿಷನ್ ಕಾನೂನನ್ನು ರದ್ದು ಮಾಡಿದೆ. ಲಕ್ಷದ್ವೀಪ ಎಕ್ಸಸೈಸ್ ರೆಗ್ಯುಲೇಷನ್ 2026 ಅನ್ನೋ ಹೊಸ ರೂಲ್ಸ್ ತರಲಾಗಿದೆ. ಇದರಲ್ಲಿ ಲೈಸೆನ್ಸ್ ತಗೊಂಡು ಎಣ್ಣೆ ಸೇಲ್ ಮಾಡಬಹುದು, ಆದರೆ ಟ್ಯಾಕ್ಸ್ ಮಾತ್ರ ಸಿಕ್ಕಾಪಟ್ಟೆ ಹೈ ಇದೆ. ಇಂಡಿಯನ್ ಆ್ಯಂಡ್ ಫಾರಿನ್ ಲಿಕ್ಕರ್ ಮೇಲೆ 400%, ಬಿಯರ್ ಮೇಲೆ 200% ಮತ್ತು ವೈನ್ ಮೇಲೆ 80% ಟ್ಯಾಕ್ಸ್ ಹಾಕಿದ್ದಾರೆ. ಅಂದ್ರೆ ಅಲ್ಲಿ ಹೋಗೋ ಪ್ರವಾಸಿಗರು ಬೀಚ್ ನೋಡ್ತಾ ನೋಡ್ತಾ ಸ್ವಲ್ಪ ಹೀರಬೇಕು ಅಂತ ಹೇಳಿದ್ರೆ ನಾವು ಹೀರ್ತೀವಿ ಫಸ್ಟ್, ಆಮೇಲೆ ನೀವು ಹೀರಿ ಅಂತ ಹೇಳಿ. ಏನೋ ಲಕ್ಷದ್ವೀಪದಲ್ಲಿ 97% ಜನ ಮುಸ್ಲಿಮರೇ ಇದ್ದಾರೆ. ಇಸ್ಲಾಂನಲ್ಲಿ ಮದ್ಯ ನಿಷೇಧ ಇರೋದ್ರಿಂದ ಇದ್ರಲ್ಲಿ ಬ್ಯಾನ್ ಮಾಡೋಣ ಅಂತ ಹೇಳಿ 1979 ಈ ಭಾಗದಲ್ಲಿ ಮದ್ಯ ಮಾರಾಟ ಬ್ಯಾನ್ ಮಾಡಿಟ್ಕೊಂಡಿದ್ರು. ಕವರತ್ತಿ, ಬಂಗಾರಂ ಐಲ್ಯಾಂಡ್ನ ಕೆಲ ಟೂರಿಸ್ಟ್ ರೆಸಾರ್ಟ್ಗಳಲ್ಲಿ ಮಾತ್ರ ಪರ್ಮಿಷನ್ ಇತ್ತು. ಆದ್ರೀಗ ಟೂರಿಸಂ ಡೆವಲಪ್ ಮಾಡೋಕೆ ಮಾಲ್ಡೀವ್ಸ್ಗೆ ಸ್ಪರ್ಧೆ ಕೊಡಬೇಕು ಅಂದರೆ, ಹೆಚ್ಚೆಚ್ಚು ಪ್ರವಾಸಿಗರನ್ನು ಆಕರ್ಷಿಸಬೇಕು ಅಂದರೆ ಪ್ರವಾಸಿ ತಾಣಗಳಲ್ಲಿ ಜಗತ್ತಿನಾದ್ಯಂತ ಎಲ್ಲ ಏನೆಲ್ಲ ಸಿಗುತ್ತೋ ಇಲ್ಲೂ ಅದೆಲ್ಲ ಸಿಗಬೇಕು ಅಂತ ಹೇಳಿ ಈ ನಿಯಮ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಏನೋ ನ್ಯೂ ಚಂಡೀಗಢ್ನಲ್ಲಿ ನಡೆದ ಏಕೈಕ ಟೆಸ್ಟ್ ಮ್ಯಾಚ್ನಲ್ಲಿ ಅಫ್ಘಾನಿಸ್ತಾನದ ವಿರುದ್ಧ ಭಾರತ ಇನ್ನಿಂಗ್ಸ್ ಹಾಗೂ 300 ರನ್ಗಳ ಭಾರೀ ಗೆಲುವನ್ನು ದಾಖಲಿಸಿದೆ. ಮ್ಯಾಚ್ನಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ದ ಟೀಮ್ ಇಂಡಿಯಾ ಫಸ್ಟ್ ಇನ್ನಿಂಗ್ಸ್ನಲ್ಲಿ 8 ವಿಕೆಟ್ ನಷ್ಟಕ್ಕೆ 564 ರನ್ಗಳ ದೊಡ್ಡ ಸ್ಕೋರನ್ನು ಮಾಡಿ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡಿತ್ತು.
ಬಳಿಕ ಡೆಬ್ಯೂ ಪಂದ್ಯದಲ್ಲೇ ಮಾನವ್ ಸುತರ್ 6 ವಿಕೆಟ್ ಮಾರಕ ಸ್ಪಿನ್ ದಾಳಿಗೆ ಸಿಲುಕಿದ ಅಫ್ಘಾನಿಸ್ತಾನ ಮೊದಲ ಇನ್ನಿಂಗ್ಸ್ನಲ್ಲಿ 152ಕ್ಕೆ ಆಲ್ಔಟ್ ಆಯಿತು. ಫಾಲೋ ಆನ್ ಪಡಿತು ಮತ್ತು ಅವರೇ ಬ್ಯಾಟಿಂಗ್ ಮಾಡಿದ್ರು. ಆಮೇಲೆ ಎರಡನೇ ಇನ್ನಿಂಗ್ಸ್ನಲ್ಲಿ ಮತ್ತೆ 112 ರನ್ಗಳಿಗೆ ಆಲ್ಔಟ್ ಆಗಿಬಿಟ್ರು. ಇನ್ನು ಈ ಮ್ಯಾಚ್ನಲ್ಲಿ ಒಟ್ಟು 7 ವಿಕೆಟ್ ಪಡೆದ ಮಾನವ್ ಸುತರ್ಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಸಿಕ್ಕಿದೆ. ಇನ್ನು ಭಾರತದ ಸ್ಟಾಕ್ ಮಾರ್ಕೆಟ್ ವಾರದ ಮೊದಲ ದಿನವೇ ಮುಗ್ಗರಿಸಿದೆ. ಸೆನ್ಸೆಕ್ಸ್ 719 ಪಾಯಿಂಟ್ಸ್ ಅಥವಾ 0.97% ಬಿದ್ದು 73,524ಕ್ಕೆ ಕ್ಲೋಸ್ ಆಗಿದೆ. ನಿಫ್ಟಿ 243 ಪಾಯಿಂಟ್ಸ್ ಅಥವಾ 1.04% ಇಳಿದು 23,123ಕ್ಕೆ ತಲುಪಿದೆ. ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಕೂಡ 1%ಗಿಂತ ಜಾಸ್ತಿ ಬಿದ್ದಿವೆ. ಇರಾನ್ ಇಸ್ರೇಲ್ ನಡುವೆ ಮತ್ತೆ ಹೊಡೆದಾಟ ಜೋರಾಗಿ ನಡೆದು ಮತ್ತೆ ಮಾರ್ಕೆಟ್ ಎಂಡ್ ಆಗೋಷ್ಟೊತ್ತಿಗೆ ಅವರು ಹೊಡೆದಾಟ ಕೂಡ ಸದ್ಯಕ್ಕೆ ಬಂದ್ ಮಾಡಿದೀವಿ ಅಂತ ಹೇಳಿದ್ರು. ಬಟ್ ಮಾರ್ಕೆಟ್ ಆನ್ ಆಗೋ ಟೈಮ್ನಲ್ಲಿ ಬೆಳಗಿನ ಜಾವ ಶುರು ಆಗಿತ್ತಲ್ಲ ಹೊಡೆದಾಟ ಇವ್ರದ್ದು, ಅದು ಮುಖ್ಯ ಕಾರಣ ಪತನಕ್ಕೆ. ಕ್ರೂಡ್ ಆಯಿಲ್ ಬೆಲೆ ಕೂಡ ಜಾಸ್ತಿ ಆಗಿತ್ತು. ಪ್ರತಿ ಬ್ಯಾರಲ್ಗೆ $96 ತನಕ ಏರಿಕೆಯಾಗಿತ್ತು. ಆಮೇಲೆ ಅವರು ಹೊಡೆದಾಟ ನಿಲ್ಲಿಸ್ತೀವಿ ಅಂತ ಹೇಳಿದ್ಮೇಲೆ $94 ತನಕ ಬಂದು ನಿಂತ್ಕೊಂಡಿದೆ. ಎಲ್ಲ ಕಾರಣಗಳಿಂದ ಸಿಕ್ಕಾಪಟ್ಟೆ ಅನ್ಸರ್ಟೆಂಟಿ ಇದೆ ಮಾರ್ಕೆಟ್ನಲ್ಲಿ. ಮ್ಯಾಕ್ಸ್ ಹೆಲ್ತ್ ಕೇರ್, ಟೆಕ್ ಮಹೀಂದ್ರ, ಪವರ್ ಗ್ರಿಡ್ ಕಾರ್ಪೊರೇಷನ್, GAIL, ಭಾರತಿ ಏರ್ಟೆಲ್ ಗ್ರೀನ್ನಲ್ಲಿದ್ವು. ವಿಪ್ರೋ, ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್, ಹಿಂಡಾಲ್ಕೋ, ಇಂಡಿಗೋ ರೆಡ್ನಲ್ಲಿದ್ವು. ಒಟ್ಟಾರೆ BSEನಲ್ಲಿ 1,181 ಸ್ಟಾಕ್ಸ್ ಮಾತ್ರ ಗ್ರೀನ್ನಲ್ಲಿದ್ವು. 3,192 ಸ್ಟಾಕ್ಸ್ ರೆಡ್ನಲ್ಲಿ ಎಂಡ್ ಆಗಿವೆ. ಏನೋ ಡಾಲರ್ ಮುಂದೆ ರೂಪಾಯಿ ಮೌಲ್ಯ 50 ಪೈಸೆ ಕುಸಿದು $95.52 ಆಗಿದೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $2,749 ಇಳಿಕೆಯಾಗಿ $1,51,489 ಆಗಿದೆ. ಹಾಗೆ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $2,518 ಕಮ್ಮಿಯಾಗಿ $1,38,764 ಬಂದು ನಿಂತಿದೆ. ಇತ್ತ 1 ಕೆಜಿ ಬೆಳ್ಳಿ ಬೆಲೆ $12,608 ಕಮ್ಮಿಯಾಗಿದ್ದು $2,44,300 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.